ವಾರ್ತೆಯ ಮುಖ್ಯಾಂಶಗಳು. ಒಡ್ಡಿಘಟ್ಟಾದಲ್ಲಿ ಪಲ್ಟಿ ಹೊಡೆದ ಬಸ್, 10ಕ್ಕೂ ಹೆಚ್ಚು ಗಾಯಗೊಂಡಿರುವ ಪ್ರಯಾಣಿಕರು. ನಿಗಮ ಮಂಡಳಿಗಳನ್ನು ಮುಚ್ಚಿಸುವಂತೆ ನೀಡಿರುವ ಶಿಫಾರಸನ್ನು ಮಾನ್ಯ ಮಾಡಬಾರದೆಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಸಹಾಯಕ ಆಯುಕ್ತರ ಮೂಲಕ ಮನವಿ. ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ 2 ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಗ್ರಾಮೀಣ ಠಾಣಾ ಪೊಲೀಸರು. ಶಿರಸಿಯಲ್ಲಿ ಸೈಬರ್ ಅಪರಾಧ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದ ಎಸ್ಪಿ ದೀಪನ್. ಸರಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಅಧ್ಯಕ್ಷರಾಗಿ ದತ್ತಗುರು ಕಂಠಿ ಆಯ್ಕೆ. ಶಿರಸಿಯಲ್ಲಿ ಜನಜಾಗೃತಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಸೈಬರ್ ಅಪರಾಧ ಜಾಗೃತಿ ಅಭಿಯಾನಕ್ಕೆ ಎಸ್ಪಿ ದೀಪನ್ ಎಂಎನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಣ ಸುಲಭವಾಗಿ ದ್ವಿಗುಣ ಮಾಡುವ ಅತಿಯಾಸೆಯಿಂದಲೇ ಸಾಕಷ್ಟು ಜನರು ಸೈಬರ್ ಜಾಲಕ್ಕೆ ಬಲಿಯಾಗಿ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಮೊಬೈಲ್ಗೆ ಬರುವ ಸಂದೇಶಗಳಿಗೆ ಮಾರು ಹೋಗದಿರಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐ ನಾಗಪ್ಪ ಬಿ ಇತರರು ಉಪಸ್ಥಿತರಿದ್ದರು. ಸಮಯದಲ್ಲಿ ಇವಾಗ ಎಲ್ಲರ ಜನರು ಕೂಡ ಅದರ ಬಗ್ಗೆ ಸೂಕ್ತವಾಗಿ ಅದೊಂದು ಕಾಷನ್ ಅಂತೂ ತಗೋಬೇಕಾಗುತ್ತೆ ಮತ್ತು ಅದರ ಬೇಕಾಗಿರೋ ಪ್ರಿಕಾಷನ್ಸ್ ಅಂತೂ ತಗೋಬೇಕಾಗುತ್ತೆ. ಅದರ ಬಗ್ಗೆ ನಾವು ಇಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ಸೈಬರ್ ಅವೇರ್ನೆಸ್ ಅಂತ ನಾವು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಡೀ ಜಿಲ್ಲೆಯಲ್ಲಿ ನಾವು ಎಲ್ಲ ಕಡೆ ಮನೆ ಪೊಲೀಸ್ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಇದ್ರ ಬಗ್ಗೆ ನಾವು ಸೈಬರ್ ಬಗ್ಗೆ ಬ್ಯಾಂಕ್ ಅಕೌಂಟಿಂದಲೇ ಕಳ್ತನ ಆಗ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ಯಾವುದೇ ಥರದ ಲಿಂಕ್ ಬಂದಿದ್ರೂ ಯಾವುದಾದ್ರೂ ಸ್ಟ್ರೇಂಜರಿಂದ ಬಂದಿರೋದು ಲಿಂಕ್, ಯಾವುದೇ ಪರಿಚಯ ಇಲ್ಲದಿರೋರು ಆ ಥರದ್ದು ಬಂದಿರೋದು ಲಿಂಕ್ ಕೂಡ ಅದನ್ನು ಕ್ಲಿಕ್ ಮಾಡಬಾರ್ದು. ಕ್ಲಿಕ್ ಮಾಡಿದಲ್ಲಿ ಅವ್ರ ಕಾಲ್ ಸೆಂಟ್ರಿಗೆ ಕರೆ ಮಾಡಿದಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಅವ್ರ ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಹೋಗಿರೋದು ಫ್ರೀಸ್ ಆಗುತ್ತೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ನಿಗಮ ಮಂಡಳಿಗಳನ್ನು ಮುಚ್ಚಿಸುವಂತೆ ನೀಡಿರುವ ಶಿಫಾರಸನ್ನು ಮಾನ್ಯ ಮಾಡಬಾರದೆಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು. ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗವು 9ನೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಹೊಣೆಗಾರಿಕೆ ಹೆಚ್ಚಿಸುವ ಉದ್ದೇಶದಿಂದ ಸಾಕಷ್ಟು ಶಿಫಾರಸುಗಳನ್ನು ಮಾಡಿದೆ. ಅವುಗಳಲ್ಲಿ 7 ನಿಗಮ ಮಂಡಳಿಗಳನ್ನು ಸಂಪೂರ್ಣವಾಗಿ ಮುಚ್ಚುವಂತೆ ಶಿಫಾರಸು ಮಾಡಿದ್ದು, ಅದರಲ್ಲಿ ಅತ್ಯಂತ ಮಹತ್ವದಾಗಿರುವ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ, ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ಆಗ್ರೋಕಾರ್ನ್ ಪ್ರೊಡಕ್ಟೆಡ್ ಲಿಮಿಟೆಡ್ಗಳು ಸೇರಿವೆ. ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿ ಕೃಷಿ ಮತ್ತು ಹೈನುಗಾರಿಕೆಯ ವೃತ್ತಿಯಲ್ಲಿ ನಿರಂತರವಾಗಿ ಕನ್ನಡ ಸಾಹಿತ್ಯ ಸೇವೆಯಲ್ಲಿ 4 ದಶಕಗಳಿಂದ ತೊಡಗಿಸಿಕೊಂಡು ಸಂಘಟನೆಯ ಮೂಲಕ ಹಲವು ಪ್ರತಿಭಾನ್ವಿತರನ್ನು ಬೆಳಕಿಗೆ ತಂದಿರುವುದಷ್ಟೇ ಅಲ್ಲದೆ ತಾವು ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳಲ್ಲಿ ಸ್ವತಃ 18 ಕೃತಿಗಳನ್ನು ರಚಿಸಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಎನಿಸಿರುವ ಉಂಚಳ್ಳಿಯ ದತ್ತಗುರು ಕಂಠಿಯವರನ್ನು ಇದೇ ಬರುವ ನವೆಂಬರ್ 23 ರವಿವಾರದಂದು ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆ ದಾಂಡೇಲಿ ಮತ್ತು ಸಾಹಿತ್ಯ ಸಂಚಲನ ಶಿರಸಿ ಸಂಯುಕ್ತಾಶ್ರಯದಲ್ಲಿ ಜರುಗಲಿರುವ ಸರಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆಯ್ಕೆ ಸಮಿತಿಯವರು ಮಾಹಿತಿ ನೀಡಿರುವುದಾಗಿ ಸಾಹಿತ್ಯ ಸಂಚಲನದ ಅಧ್ಯಕ್ಷರಾದ ಕೃಷ್ಣ ಪದಕಿ ತಿಳಿಸಿದ್ದಾರೆ. ಯಾಣ ರಸ್ತೆಯಲ್ಲಿರುವ ವಡ್ಡಿಘಾಟಿನ ತಿರುವಿನಲ್ಲಿ ಬಳ್ಳಾರಿ ಕುಮಟಾ ಬಸ್ ಪಲ್ಟಿ ಹೊಡೆದ ಪರಿಣಾಮ 10ಕ್ಕೂ ಹೆಚ್ಚಿನ ಪ್ರಯಾಣಿಕರು ಗಾಯಗೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಗಾಯಗೊಂಡವರನ್ನು ಕುಮಟಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಬಸ್ನಲ್ಲಿ 45ಕ್ಕೂ ಹೆಚ್ಚಿನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ಬಸ್ ಬಳ್ಳಾರಿಯಿಂದ ಶಿರಸಿ ಮಾರ್ಗವಾಗಿ ಕುಮಟಾಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ದಿನಾಂಕ 10/9/2025 ಮಧ್ಯರಾತ್ರಿ 1:15 ಗಂಟೆಯ ಸುಮಾರಿಗೆ ಶಿರಸಿ ತಾಲೂಕಿನ ಹುಲೇಕಲ್ ಹೆಂಚಾಟ್ ಎಂಬಲ್ಲಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಸ್ಟೀಲಿನ ಬಾಗಿಲನ್ನು ತೆರೆದು ದೇವರ ಮೂರ್ತಿಯ ಮೇಲಿದ್ದ ಸುಮಾರು 2.31 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಹಾಗೂ ಕಾಣಿಕೆ ಹುಂಡಿಯಲ್ಲಿದ್ದ ನಗದು ಹಣ 80,000 ರೂಪಾಯಿಗಳನ್ನು ಕಳ್ಳತನ ಮಾಡಿದ್ದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಾಲಕುಮಾರ ವಾಸು ಕೆ ಯಾನೆ, ಬಾಲರಾಜ ಸ್ವಾಮಿ ಹಾಗೂ ಮೊಹಮ್ಮದ್ ಅಲಿ ಕಾಕಾ ಯಾನೆ, ಜಯರಾಜ್ ಎಂಬಾತನನ್ನು ಬಂಧಿಸಿ ಈ ಆರೋಪಿಗಳಿಂದ 1.50 ಲಕ್ಷ ರೂಪಾಯಿ ಬೆಲೆಯ ಆಭರಣ ಹಾಗೂ 60,000 ನಗದು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪಿ ದೀಪನ್ ಎಂಎನ್ ಹಾಗೂ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ಮಾರ್ಗದರ್ಶನ, ಸಿಪಿಐ ಶಶಿಕಾಂತ್ ವರ್ಮಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಸಂತೋಷ್ ಕುಮಾರ್ ಎಂಪಿ, ಅಶೋಕ್ ಆರ್ ರಾಠೋಡ್, ಸಿಬ್ಬಂದಿಗಳಾದ ಪ್ರಕಾಶ್ ತಳವಾರ್, ಮಹದೇವ ನಾಯ್ಕ್, ವಿಘ್ನೇಶ್ವರ ಹೆಗಡೆ, ಮಹಾಂತೇಶ್, ಅರುಣ್ ಕುಮಾರ್, ದಾವುಲ್ ಸಾಬ್, ಲಕ್ಷ್ಮಣ್, ಚೇತನ್, ರವಿಕುಮಾರ್, ಗದಿಗೆಪ್ಪ ಅವರ ತಂಡ ರಚಿಸಿ ತಾಂತ್ರಿಕ
ವಿಭಾಗದ ಸಿಬ್ಬಂದಿಗಳಾದ ಉದಯ್ ಗುನ್ಗಾ, ಬಬನ್ ಕದಂ ಪಾಲ್ಗೊಂಡಿದ್ದರು.